ಇವತ್ತು ವಿಧಾನಸಭೆ ಕಲಾಪದಲ್ಲಿ ವಕ್ಫ್ ಕದನ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಕಾರಣ ಈಗಾಗಲೇ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಈ ವಿಚಾರವಾಗಿ ವಾಕ್ಸಮರ ಜೋರಾಗಿದೆ. ಅದರಲ್ಲೂ ಅನ್ವರ್ ಮಾಣಿಪ್ಪಾಡಿ ವಿಷಯವನ್ನ ಇಟ್ಕೊಂಡು ವಿಜೇಂದ್ರ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಅನ್ವರ್ ಮಾಣಿಪ್ಪಾಡಿ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದಕ್ಕೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಹಾಗಿದ್ರೆ ಇವತ್ತು ಇದೇ ವಿಚಾರ ದೊಡ್ಡ ಕದನಕ್ಕೆ ಕಾರಣ ಆಗುತ್ತಾ ಕಲಾಪದಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. 150 ಕೋಟಿ ರೂಪಾಯಿಯ ಬಾಂಬ್ ಅನ್ನು ಸಿಡಿಸಿದ್ದಾರೆ ಅನ್ವರ್ ಮಾಣಿಪ್ಪಾಡಿ ಅವರು. ಕಾಂಗ್ರೆಸ್ ನಾಯಕರು ಹಣದ ಆಮಿಷವನ್ನ ಒಡ್ಡಿದ್ರು ಅನ್ನುವಂತಹ ಆಡಳಿತ ವಿಪಕ್ಷಗಳ ನಡುವೆ ಜೋರು ವಾಗ್ವಾದವಾಗುವ ಸಾಧ್ಯತೆ. ಒಂದು ಕಡೆ ಕಾಂಗ್ರೆಸ್ ನಾಯಕರಿಂದ ಹಣದ ಆಮಿಷದ ಆರೋಪ, ಆದರೆ ವಿಜೇಂದ್ರ ಮೇಲೆ ಗುರಿ ಇಟ್ಟಿದೆ ಕಾಂಗ್ರೆಸ್. ಮತ್ತೊಂದು ಕಡೆ ಈಗಾಗಲೇ ಬಿಜೆಪಿ ವಿಚಾರವಾಗಿ ಸ್ಪಷ್ಟನೆಯನ್ನು ಕೊಟ್ಟಿದೆ. ಸ್ವತಃ ಅನ್ವರ್ ಮಾಣಿಪ್ಪಾಡಿ ಕಾಂಗ್ರೆಸ್ ವಿರುದ್ಧವೇ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ನನಗೆ ಆಮಿಷ ಒಡ್ಡಿತ್ತು ಅಂತ ಹೇಳಿದ್ದಾರೆ. ಈ ಮಧ್ಯೆ ವಿಜೇಂದ್ರ ಕೂಡ 150 ಕೋಟಿ ರೂಪಾಯಿ ಅವರಿಗೇನಕ್ಕೆ ಆಮಿಷ ಒಡ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಸೊ ಇದೇ ವಕ್ಫ್ ಕದನದ ವಿಚಾರ ಇವತ್ತು ಚರ್ಚೆ ಆಗ್ಬಹುದು. ಇವತ್ತು ವಿಧಾನಸಭೆ ಕಲಾಪದಲ್ಲಿ ವಕ್ಫ್ ಕದನ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಕಾರಣ ಈಗಾಗಲೇ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಈ ವಿಚಾರವಾಗಿ ವಾಕ್ಸಮರ ಜೋರಾಗಿದೆ. ಅದರಲ್ಲೂ ಅನ್ವರ್ ಮಾಣಿಪ್ಪಾಡಿ ವಿಷಯವನ್ನ ಇಟ್ಕೊಂಡು ವಿಜೇಂದ್ರ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಅನ್ವರ್ ಮಾಣಿಪ್ಪಾಡಿ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದಕ್ಕೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಹಾಗಿದ್ರೆ ಇವತ್ತು ಇದೇ ವಿಚಾರ ದೊಡ್ಡ ಕದನಕ್ಕೆ ಕಾರಣ ಆಗುತ್ತಾ ಕಲಾಪದಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. 150 ಕೋಟಿ ರೂಪಾಯಿಯ ಬಾಂಬ್ ಅನ್ನು ಸಿಡಿಸಿದ್ದಾರೆ ಅನ್ವರ್ ಮಾಣಿಪ್ಪಾಡಿ ಅವರು. ಕಾಂಗ್ರೆಸ್ ನಾಯಕರು ಹಣದ ಆಮಿಷವನ್ನ ಒಡ್ಡಿದ್ರು ಅನ್ನುವಂತಹ ಆಡಳಿತ ವಿಪಕ್ಷಗಳ ನಡುವೆ ಜೋರು ವಾಗ್ವಾದವಾಗುವ ಸಾಧ್ಯತೆ. ಒಂದು ಕಡೆ ಕಾಂಗ್ರೆಸ್ ನಾಯಕರಿಂದ ಹಣದ ಆಮಿಷದ ಆರೋಪ, ಆದರೆ ವಿಜೇಂದ್ರ ಮೇಲೆ ಗುರಿ ಇಟ್ಟಿದೆ ಕಾಂಗ್ರೆಸ್. ಮತ್ತೊಂದು ಕಡೆ ಈಗಾಗಲೇ ಬಿಜೆಪಿ ವಿಚಾರವಾಗಿ ಸ್ಪಷ್ಟನೆಯನ್ನು ಕೊಟ್ಟಿದೆ. ಸ್ವತಃ ಅನ್ವರ್ ಮಾಣಿಪ್ಪಾಡಿ ಕಾಂಗ್ರೆಸ್ ವಿರುದ್ಧವೇ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ನನಗೆ ಆಮಿಷ ಒಡ್ಡಿತ್ತು ಅಂತ ಹೇಳಿದ್ದಾರೆ. ಈ ಮಧ್ಯೆ ವಿಜೇಂದ್ರ ಕೂಡ 150 ಕೋಟಿ ರೂಪಾಯಿ ಅವರಿಗೇನಕ್ಕೆ ಆಮಿಷ ಒಡ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಸೊ ಇದೇ ವಕ್ಫ್ ಕದನದ ವಿಚಾರ ಇವತ್ತು ಚರ್ಚೆ ಆಗಬಹುದು. ಇವತ್ತು ವಿಧಾನಸಭೆ ಕಲಾಪದಲ್ಲಿ ವಕ್ಫ್ ಕದನ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಕಾರಣ ಈಗಾಗಲೇ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಈ ವಿಚಾರವಾಗಿ ವಾಕ್ಸಮರ ಜೋರಾಗಿದೆ. ಅದರಲ್ಲೂ ಅನ್ವರ್ ಮಾಣಿಪ್ಪಾಡಿ ವಿಷಯವನ್ನ ಇಟ್ಕೊಂಡು ವಿಜೇಂದ್ರ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಅನ್ವರ್ ಮಾಣಿಪ್ಪಾಡಿ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದಕ್ಕೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಹಾಗಿದ್ರೆ ಇವತ್ತು ಇದೇ ವಿಚಾರ ದೊಡ್ಡ ಕದನಕ್ಕೆ ಕಾರಣ ಆಗುತ್ತಾ ಕಲಾಪದಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. 150 ಕೋಟಿ ರೂಪಾಯಿಯ ಬಾಂಬ್ ಅನ್ನು ಸಿಡಿಸಿದ್ದಾರೆ ಅನ್ವರ್ ಮಾಣಿಪ್ಪಾಡಿ ಅವರು. ಕಾಂಗ್ರೆಸ್ ನಾಯಕರು ಹಣದ ಆಮಿಷವನ್ನ ಒಡ್ಡಿದ್ರು ಅನ್ನುವಂತಹ ಆಡಳಿತ ವಿಪಕ್ಷಗಳ ನಡುವೆ ಜೋರು ವಾಗ್ವಾದವಾಗುವ ಸಾಧ್ಯತೆ. ಒಂದು ಕಡೆ ಕಾಂಗ್ರೆಸ್ ನಾಯಕರಿಂದ ಹಣದ ಆಮಿಷದ ಆರೋಪ, ಆದರೆ ವಿಜೇಂದ್ರ ಮೇಲೆ ಗುರಿ ಇಟ್ಟಿದೆ ಕಾಂಗ್ರೆಸ್. ಮತ್ತೊಂದು ಕಡೆ ಈಗಾಗಲೇ ಬಿಜೆಪಿ ವಿಚಾರವಾಗಿ ಸ್ಪಷ್ಟನೆಯನ್ನು ಕೊಟ್ಟಿದೆ. ಸ್ವತಃ ಅನ್ವರ್ ಮಾಣಿಪ್ಪಾಡಿ ಕಾಂಗ್ರೆಸ್ ವಿರುದ್ಧವೇ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ನನಗೆ ಆಮಿಷ ಒಡ್ಡಿತ್ತು ಅಂತ ಹೇಳಿದ್ದಾರೆ. ಈ ಮಧ್ಯೆ ವಿಜೇಂದ್ರ ಕೂಡ 150 ಕೋಟಿ ರೂಪಾಯಿ ಅವರಿಗೇನಕ್ಕೆ ಆಮಿಷ ಒಡ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಸೊ ಇದೇ ವಕ್ಫ್ ಕದನದ ವಿಚಾರ ಇವತ್ತು ಚರ್ಚೆ ಆಗಬಹುದು. ಇವತ್ತು ವಿಧಾನಸಭೆ ಕಲಾಪದಲ್ಲಿ ವಕ್ಫ್ ಕದನ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಕಾರಣ ಈಗಾಗಲೇ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಈ ವಿಚಾರವಾಗಿ ವಾಕ್ಸಮರ ಜೋರಾಗಿದೆ. ಅದರಲ್ಲೂ ಅನ್ವರ್ ಮಾಣಿಪ್ಪಾಡಿ ವಿಷಯವನ್ನ ಇಟ್ಕೊಂಡು ವಿಜೇಂದ್ರ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಅನ್ವರ್ ಮಾಣಿಪ್ಪಾಡಿ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದಕ್ಕೆ
ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಹಾಗಿದ್ರೆ ಇವತ್ತು ಇದೇ ವಿಚಾರ ದೊಡ್ಡ ಕದನಕ್ಕೆ ಕಾರಣ ಆಗುತ್ತಾ ಕಲಾಪದಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. 150 ಕೋಟಿ ರೂಪಾಯಿಯ ಬಾಂಬ್ ಅನ್ನು ಸಿಡಿಸಿದ್ದಾರೆ ಅನ್ವರ್ ಮಾಣಿಪಾಡಿ ಅವರು. ಕಾಂಗ್ರೆಸ್ ನಾಯಕರು ಹಣದ ಆಮಿಷವನ್ನ ಒಡ್ಡಿದ್ರು ಅನ್ನುವಂತಹ ಆಡಳಿತ ವಿಪಕ್ಷಗಳ ನಡುವೆ ಜೋರು ವಾಗ್ವಾದವಾಗುವ ಸಾಧ್ಯತೆ. ಒಂದ್ ಕಡೆ ಕಾಂಗ್ರೆಸ್ ನಾಯಕರಿಂದ ಹಣದ ಆಮಿಷದ ಆರೋಪ, ಆದರೆ ವಿಜೇಂದ್ರ ಮೇಲೆ ಗುರಿ ಇಟ್ಟಿದೆ ಕಾಂಗ್ರೆಸ್. ಮತ್ತೊಂದು ಕಡೆ ಈಗಾಗಲೇ ಬಿಜೆಪಿ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಸ್ವತಃ ಅನ್ವರ್ ಮಾಣಿಪಾಡಿ ಕಾಂಗ್ರೆಸ್ ವಿರುದ್ಧವೇ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ನನಗೆ ಆಮಿಷ ಒಡ್ಡಿತ್ತು ಅಂತ ಹೇಳಿದ್ದಾರೆ. ಈ ಮಧ್ಯೆ ವಿಜೇಂದ್ರ ಕೂಡ 150 ಕೋಟಿ ರೂಪಾಯಿ ಅವರಿಗೇನಕ್ಕೆ ಆಮಿಷ ಒಡ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಸೊ ಇದೇ ವಕ್ಫ್ ಕದನದ ವಿಚಾರ ಇವತ್ತು ಚರ್ಚೆ ಆಗಬಹುದು. ಇವತ್ತು ವಿಧಾನಸಭೆ ಕಲಾಪದಲ್ಲಿ ವಕ್ಫ್ ಕದನ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಕಾರಣ ಈಗಾಗಲೇ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಈ ವಿಚಾರವಾಗಿ ವಾಕ್ಸಮರ ಜೋರಾಗಿದೆ. ಅದರಲ್ಲೂ ಅನ್ವರ್ ಮಾಣಿಪಾಡಿ ವಿಷಯವನ್ನ ಇಟ್ಕೊಂಡು ವಿಜೇಂದ್ರ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಅನ್ವರ್ ಮಾಣಿಪಾಡಿ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದಕ್ಕೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಹಾಗಿದ್ರೆ ಇವತ್ತು ಇದೇ ವಿಚಾರ ದೊಡ್ಡ ಕದನಕ್ಕೆ ಕಾರಣ ಆಗುತ್ತಾ ಕಲಾಪದಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. 150 ಕೋಟಿ ರೂಪಾಯಿಯ ಬಾಂಬ್ ಅನ್ನು ಸಿಡಿಸಿದ್ದಾರೆ ಅನ್ವರ್ ಮಾಣಿಪಾಡಿ ಅವರು. ಕಾಂಗ್ರೆಸ್ ನಾಯಕರು ಹಣದ ಆಮಿಷವನ್ನ ಒಡ್ಡಿದ್ರು ಅನ್ನುವಂತಹ ಆಡಳಿತ ವಿಪಕ್ಷಗಳ ನಡುವೆ ಜೋರು ವಾಗ್ವಾದವಾಗುವ ಸಾಧ್ಯತೆ. ಒಂದ್ ಕಡೆ ಕಾಂಗ್ರೆಸ್ ನಾಯಕರಿಂದ ಹಣದ ಆಮಿಷದ ಆರೋಪ, ಆದರೆ ವಿಜೇಂದ್ರ ಮೇಲೆ ಗುರಿ ಇಟ್ಟಿದೆ ಕಾಂಗ್ರೆಸ್. ಮತ್ತೊಂದು ಕಡೆ ಈಗಾಗಲೇ ಬಿಜೆಪಿ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಸ್ವತಃ ಅನ್ವರ್ ಮಾಣಿಪಾಡಿ ಕಾಂಗ್ರೆಸ್ ವಿರುದ್ಧವೇ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ನನಗೆ ಆಮಿಷ ಒಡ್ಡಿತ್ತು ಅಂತ ಹೇಳಿದ್ದಾರೆ. ಈ ಮಧ್ಯೆ ವಿಜೇಂದ್ರ ಕೂಡ 150 ಕೋಟಿ ರೂಪಾಯಿ ಅವರಿಗೇನಕ್ಕೆ ಆಮಿಷ ಒಡ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಸೊ ಇದೇ ವಕ್ಫ್ ಕದನದ ವಿಚಾರ ಇವತ್ತು ಚರ್ಚೆ ಆಗಬಹುದು. ಇವತ್ತು ವಿಧಾನಸಭೆ ಕಲಾಪದಲ್ಲಿ ವಕ್ಫ್ ಕದನ ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಕಾರಣ ಈಗಾಗಲೇ ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಈ ವಿಚಾರವಾಗಿ ವಾಕ್ಸಮರ ಜೋರಾಗಿದೆ. ಅದರಲ್ಲೂ ಅನ್ವರ್ ಮಾಣಿಪಾಡಿ ವಿಷಯವನ್ನ ಇಟ್ಕೊಂಡು ವಿಜೇಂದ್ರ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಅನ್ವರ್ ಮಾಣಿಪಾಡಿ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದಕ್ಕೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಹಾಗಿದ್ರೆ ಇವತ್ತು ಇದೇ ವಿಚಾರ ದೊಡ್ಡ ಕದನಕ್ಕೆ ಕಾರಣ ಆಗುತ್ತಾ ಕಲಾಪದಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. 150 ಕೋಟಿ ರೂಪಾಯಿಯ ಬಾಂಬ್ ಅನ್ನು ಸಿಡಿಸಿದ್ದಾರೆ ಅನ್ವರ್ ಮಾಣಿಪಾಡಿ ಅವರು. ಕಾಂಗ್ರೆಸ್ ನಾಯಕರು ಹಣದ ಆಮಿಷವನ್ನ ಒಡ್ಡಿದ್ರು ಅನ್ನುವಂತಹ ಆಡಳಿತ ವಿಪಕ್ಷಗಳ ನಡುವೆ ಜೋರು ವಾಗ್ವಾದವಾಗುವ ಸಾಧ್ಯತೆ. ಒಂದ್ ಕಡೆ ಕಾಂಗ್ರೆಸ್ ನಾಯಕರಿಂದ ಹಣದ ಆಮಿಷದ ಆರೋಪ, ಆದರೆ ವಿಜೇಂದ್ರ ಮೇಲೆ ಗುರಿ ಇಟ್ಟಿದೆ ಕಾಂಗ್ರೆಸ್. ಮತ್ತೊಂದು ಕಡೆ ಈಗಾಗಲೇ ಬಿಜೆಪಿ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಸ್ವತಃ ಅನ್ವರ್ ಮಾಣಿಪಾಡಿ ಕಾಂಗ್ರೆಸ್ ವಿರುದ್ಧವೇ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ನನಗೆ ಆಮಿಷ ಒಡ್ಡಿತ್ತು ಅಂತ ಹೇಳಿದ್ದಾರೆ. ಈ ಮಧ್ಯೆ ವಿಜೇಂದ್ರ ಕೂಡ 150 ಕೋಟಿ ರೂಪಾಯಿ ಅವರಿಗೇನಕ್ಕೆ ಆಮಿಷ ಒಡ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಸೊ ಇದೇ ವಕ್ಫ್ ಕದನದ ವಿಚಾರ ಇವತ್ತು ಚರ್ಚೆ ಆಗಬಹುದು.